ಸರಿ ಸ್ನೇಹಿತರೆ, ನಾನಿವತ್ತು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಯಾವ ಥರನಾಗಿ ಕುಚ್ಚು ಹಾಕೋದು ಅಂತ ಹೇಳ್ಕೊಡ್ತೀನಿ ರೀ. ಅದಕ್ಕೆ ಏನೇನು ಬೇಕಂತ ನೋಡೋಣ. 6 ದಾರನ ಸುತ್ಕೊಂಡು ಇಟ್ಕೊಂಡೀನಿ ರೀ. ನಮ್ಮ 10 ನಂಬರ್ ನೀಡಲ್ನ ತೊಗೊಂಡೀನಿ ರೀ. ಸೀಜರು, ಈ ಥರ ರಿಂಗ್ ಬೀಡ್ಸು, ಗ್ಲೂ ಮತ್ತು ಸ್ಮಾಲ್ ಬೀಡ್ಸು. ಈಗ ಯಾವ ಥರನಾಗಿ ಹಾಕೋದಂತ ನೋಡೋಣ ಬರ್ರಿ. ಮೊದಲಿಗೆ 6 ದಾರನ ಈ ಥರನಾಗಿ ಕೈಗೆ ಸುತ್ಕೋಬೇಕು ರೀ. ಕೈಗೆ ಸುತ್ಕೊಂಡು ಒಂದು ನಾಟ್ ಹಾಕ್ಕೋಬೇಕು ರೀ. ಮೊದಲು ಸೂಜನನ ರಿಂಗ್ ಒಳಗಡೆಯಿಂದ ದಾರನ ತಗೊಂಡು ಈ ಥರನಾಗಿ ಒಂದು ಚೈನ್ ಹಾಕ್ಕೋಬೇಕು ರೀ. ಆಮೇಲೆ ಸೂಜಿ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶ ಮಾಡ್ಕೋ 3 ಆಗುತ್ತೆ ರೀ. 3 ಮಧ್ಯೆ 2 ತೊಗೊಂಡು 1 ಮಾಡ್ಕೋಬೇಕು. ಇದೇನು ದಾರ ಎಕ್ಸ್ಟ್ರಾ ದಾರ ಬಂದಿರುತ್ತಲ್ಲ ಅದನ್ನು ಈ ಥರನಾಗಿ ಕೈಯಲ್ಲಿ ಹಿಡ್ಕೋಬೇಕು ರೀ. ಮತ್ತು ಸೂಜಿ ಮೇಲೆ ದಾರ ತಗೊಂಡು 3 2 1 ಇದೇ ಥರನಾಗಿ ಅರ್ಧ ರಿಂಗನ್ನು ಹಾಕಬೇಕು ರೀ. 2 1 5 ಇದು 5ನೇದು ಹಾಕತ್ತೀನಿ ರೀ. 6 ಇದೇ ಥರನಾಗಿ 20ರಿಂದ 25 ಹಾಕ್ಕೋಬೇಕು ರೀ. ಇದು 7 ಇದು 8ನೇದು ಹಾಕತ್ತೀನಿ ರೀ. ಎಲ್ಲವೂ ಒಂದೇ ಸಮನಾಗಿ ಬರಬೇಕು ರೀ. ಇದು 11ನೇದು ರೀ. ಹನ್ನೆರಡು 13. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದು 15 ಎಲ್ಲವೂ ಒಂದೇ ಸಮನಾಗಿ ಇರಬೇಕು ರೀ. ಇದು 18ನೇದು ಹಾಕತ್ತೀನಿ ರೀ. ಇದು 20 ಈ ಥರನಾಗಿ ಕಾಣಿಸುತ್ತಿರದ ಈ ಥರನಾಗಿ ಕಾಣಿಸುತ್ತೆ. ಆಮೇಲೆ ಏನು ಮಾಡಬೇಕು, ಒಂದು ಚೈನ್ ಹಾಕ್ಕೊಂಡು ಈ ಥರನಾಗಿ ಹೊಳಿಸಿ ಒಂದು ರಿಂಗ್ ಸ್ಮಾಲ್ ಬೀಡ್ಸನ್ನು ಹಾಕೋತಾ ಹೋಗ್ಬೇಕು. ಸ್ಮಾಲ್ ಬೀಡ್ಸನ್ನು ಈ ಸೂಜನ ಒಳಗಡೆ ಹಾಕಿ ಈ ದಾರನ ಸ್ವಲ್ಪ ಮೇಲ್ಗಡೆ ಎಬ್ಬಿಸ್ಕೊಂಡು ಹಾಕೋತಾ ಹೋಗಬೇಕು. ಈ ನಡುವೆ ಮೊದಲು ಡಬಲ್ ಕ್ರೋಶ ಹಾಕಿರ್ತೀವಲ್ಲ ರೀ, ಅದ್ರ ಮಧ್ಯದಲ್ಲಿ ಹಾಕೋತಾ ಹೋಗಬೇಕು. ಮತ್ತು ಸೂಜಿ ಮತ್ತು ಸ್ಮಾಲ್ ರಿಂಗನ್ನು ಸಿಂಗಲ್ ಕ್ರೋಶ ಹಾಕೋಬೇಕು ರೀ. ಡಬಲ್ ಕ್ರೋಶ ಅಲ್ಲ, ಡೈರೆಕ್ಟ್ ನಾವೇನು ಮಾಡ್ಕೊಂಡಿದ್ದು ಡಬಲ್ ಕ್ರೋಶ ಅದರ ಮಧ್ಯದಲ್ಲಿ ಸೇರಿಸ್ಕೋಬೇಕು ರೀ. ಮತ್ತು ಈಗ ಫುಲ್ ನಾವೇನು ಈ ರಿಂಗ್ ಹಾಫ್ ರಿಂಗ್ ಮಾಡೇವಲ್ಲ ರೀ, ಅದ್ರ ತುಂಬ ಇದೇ ಥರನಾಗಿ ಮಾಡ್ಕೋತಾ ಹೋಗ್ಬೇಕು ರೀ. ಸ್ವಲ್ಪನೂ ದಾರ ಹೊರಗಡೆ ಬರಬಾರ್ದು ರೀ. ಹೊರಗಡೆ ಬಂತಂದ್ರೆ ಸರಿಯಾಗಿ ಕಾಣೋದಿಲ್ಲ ರೀ.
ಇದೇ ತೆರನಾಗಿ ಮಾಡ್ಕೊತಾ ಹೋಗ್ಬೇಕು. ಒಂದೊಂದಾಗಿ ಸೇರಿಸ್ಕೋತಾ ಹೋಗ್ಬೇಕು. ಇದು ಕ್ರೋಶಾ ಬರೋರಿಗೆ ತುಂಬ ಈಸಿ ಇದೆ ರೀ. ಬೀಡ್ಸ್ ಹಾಕುವಾಗ ಸ್ವಲ್ಪ ಗ್ಯಾಪ್ ಹಾಕ್ದಂಗೆ ಸರಿಯಾಗಿ ಬೀಡ್ಸನ್ನು ಹಾಕೋತಾ ಹೋಗ್ಬೇಕ್ರಿ. ಸ್ವಲ್ಪ ಗ್ಯಾಪ್ ಆಯ್ತಂದ್ರೆ ಅದು ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ರೀ. ಒಂದೊಂದಾಗಿ ಸೇರಿಸ್ಕೋತಾ ಹೋಗ್ಬೇಕು. ಈಗ ಲಾಸ್ಟಿಗೆ ಬಂದಿದೆ ನೋಡ್ರಿ. ಇಲ್ಲಿ ಲಾಸ್ಟಾಗಿ ಕೊನೆಯದಾದಂಥ ಬೀಡ್ಸ್ ಇದೆ. ಇಲ್ಲಿ ಹಾಕಿ ಲಾಕ್ ಮಾಡಬೇಕು. ಒಂದು ಲಾಕ್ ಮಾಡ್ಬೇಕಾದ್ರೆ ಒಂದು ಚೈನ್ ಹಾಕಿ ಮತ್ತು ಕೆಳಗಡೆ ಒಂದು ಸ್ಮಾಲ್ ಸಿಂಗಲ್ ಕ್ರೋಶ ಹಾಕ್ಕೊಂಡು ಆಮೇಲೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಈ ಥರ ದಾರನ ಕಟ್ ಮಾಡಿ ಹೀಗೆ ಸೂಜನ ಒಳಗಡೆಯಿಂದ ತೆಗೆದ್ರೆ ಮುಗೀತು. ಇದನ್ನೇನು ಮಾಡಬೇಕು, ಈಗ ಸ್ವಲ್ಪ ಕಟ್ ಮಾಡ್ಬೇಕ್ರಿ. ಇದನ್ನು ಕಟ್ ಮಾಡಿ ಈ ಗ್ಲೂವನ್ನು ಅದಕ್ಕೆ ಅಂಟಿಸ್ಬೇಕ್ರಿ. ಗ್ಲೂ ಅಂಟಿಸೋದ್ರಿಂದ ದಾರ ಹೊರಗಡೆ ಬರೋದಿಲ್ಲ. ನಾನು ಇಲ್ಲಿ 2 ಇಂಚ್ ಗ್ಯಾಪನ್ನು ತೊಗೊಂಡೇನಿ ತಗೊಂಡು ಇಟ್ಕೊಂಡೇನಿ. ಆಮೇಲೆ
ಈ ರಿಂಗ್ ಒಳಗೆ ಅಪೋಸಿಟ್ ಕಲರ್ ಹಾಕ್ಕೊಳತ್ತೇನೆ ರೀ ನಾನು. ನಿಮ್ಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ನೀವು ಕುಚ್ಚನ್ನು ಹಾಕೋಬೇಕು ರೀ. ಜರಿ ಥ್ರೆಡ್ಡನ್ನು ಇಲ್ಲಿ ಹಾಕಿ ಪೋಣಿಸ್ಕೊಂಡು ಸಣ್ಣ ಸೂಜಿ ಒಳಗೆ ಇಟ್ಕೊಂಡನ್ರಿ. ಈ ಥರನಾಗಿ ಸುತ್ಕೋಬೇಕು ರೀ. ನಿಮ್ಗೆ ಎಷ್ಟು ಬೇಕಾ, ಎಷ್ಟು ಕ್ವಾಂಟಿಟಿ ಬೇಕಾಗುತ್ತಲ್ಲ, ಎಷ್ಟು ಚಂದ ಅನ್ನಿಸ್ತತೆ ಅಷ್ಟಕ್ಕೆ ನೀವು ಸುತ್ತಿ ಇಟ್ಕೊಂಡು ಈ ಥರನಾಗಿ ನಾಟ್ ಹಾಕೋಬೇಕು ರೀ. 2 ನಾಟ್ ಹಾಕಿ ಈ ಸೂಜಿ ಒಳಗಿಂದ ಈ ಕುಚ್ಚೊಳಗಿಂದ ಹಿಂಗೆ ಸೂಜಿನ ಚುಚ್ಚಿ ತೆಗಿಬೇಕು. ತೆಗೆದು ಈ ಥರನಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಕಟ್ ಮಾಡ್ಕೋಬೇಕು. ಈಗ ನಮ್ಗೆ ಕುಚ್ಚು ರೆಡಿ ಆಯ್ತು ರೀ. ಈ ನಾರ್ಮಲ್ ಸೂಜಿ ಒಳಗೆ ನೀವು ಕಾಟನ್ ಥ್ರೆಡ್ ತೊಗೊರಿ, ಬೇಕಾದ್ರೆ ಸಿಲ್ಕ್ ಥ್ರೆಡ್ ತೊಗೊರಿ. ನಾನು ಇಲ್ಲಿ ಸಿಲ್ಕ್ ದಾರಣ ತೊಗೊಂಡೀನಿ ರೀ. ಸಿಲ್ಕ್ ದಾರಣ ತೊಗೊಂಡು ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ರೀ 2 ಇಂಚ್ ಗ್ಯಾಪ್ ಮಧ್ಯದಲ್ಲಿ, ಅದನ್ನಿಟ್ಟ ಈ ಥರನಾಗಿ ಬಿಗಿಯಾಗಿ ಇದು ಸ್ಟಿಚ್ ಹಾಕೋತಾ ಹೋಗ್ಬೇಕು ರೀ. ಲೂಸ್ ಆಗಬಾರ್ದು, ಕಿತ್ತು ಹೋಗ್ತೈತಿ. ನೀವು ಎಷ್ಟು ನಾಟ್ ಹಾಕ್ತೀರಿ ಅಷ್ಟು ಬಿಗಿಯಾಗಿರ್ತೈತೆ ರೀ. ನಾನು ಇಲ್ಲಿ ಸಿಲ್ಕ್ ದಾರನ ತೊಗೊಂಡೀನಿ ರೀ ನಾಟ್ ಹಾಕಕ್ಕೆ. ನೀವು ಕಾಟನ್ ದಾರನೂ ತೊಗೋಬೋದು. ಯಾವ ಕಲರ್ ಐತಲ್ಲ ರೀ ಅದೇ ಕಲರ್ ದಾರನ ತೊಗೋಬೇಕು ರೀ. ಬೇರೆದ್ದಾದ್ರೆ ಚೆನ್ನಾಗಿ ಕಾಣಂಗಿಲ್ಲ. ಈ ಥರ ಹಿಂದ್ಗಡೆಯಿಂದ ಸೀರೆ ಒಳಗೆ ಕರೆಕ್ಟಾಗಿ ನಾಟ್ ಹಾಕಿಬಿಟ್ರೆ ನಾಟ್ ಹಾಕಿ ಈ ಥರ ಗ್ಲೂವಿಂದ ಅಂಟಿಸ್ಬಿಟ್ರೆ ಆಯ್ತು ರೀ. ಕರೆಕ್ಟಾಗಿ ಕೂತ್ಬಿಡುತ್ತೆ.